ಓಂ ನಮಃ ಶಿವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಶಿವ ದೇವಾಲಯಗಳಲ್ಲಿ ಕಾರ್ತೀಕ ಮಾಸದಲ್ಲಿ ಅಥವಾ ಸೋಮವಾರ ಆಗ್ಬೋದು ಅಥವಾ ಸಂಧ್ಯಾಕಾಲ ಅಥವಾ ಗೋಧೂಳಿ ಕಾಲದಲ್ಲಿ ಶಿವನ ದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಶಿವನ ಕೃಪೆಗೆ ಪಾತ್ರರಾಗಬೇಕು. ಅಥವಾ ನಮಗೆ ಏನೋ ಒಂದು ಆಸೆ ಆಕಾಂಕ್ಷೆ, ಅನಿಸಿಕೆಗಳು, ಅಪವಾದಗಳು, ಆರೋಗ್ಯ ಇವೆಲ್ಲವೂ ಸರಿ ಹೋಗಬೇಕು ಅಂದರೆ ಈ ಕಾರ್ತೀಕ ಮಾಸದಲ್ಲಿ ನಾವು ಶೃಂಗ ದರ್ಶನ ಅಂತ ನಾವೇನು ಕರಿತೀವಿ, ಆ ನಂದಿ ಇರ್ತಕ್ಕಂಥದ್ದು, ಶಿವನ ಲಿಂಗದ ಮುಂದೆ ನಂದಿ ಇರ್ತಕ್ಕಂಥ ಆ ನಂದಿಯ ಕೋಡುಗಳ ಮುಖೇನ ಅಂದರೆ ಶೃಂಗಗಳ ಮುಖೇನ ನಾವು ದರ್ಶನವನ್ನು ಮಾಡಿದ್ದೇ ಆದರೆ ನಿಮಗೆ ನಿಮ್ಮ ಅನಿಸಿಕೆಗಳಿಗೆ, ನಿಮ್ಮ ಆಸೆ ಆಕಾಂಕ್ಷೆಗಳೀಡೇರ್ತಕ್ಕಂಥದ್ದು, ಅಪವಾದಗಳಿಂದ ಮುಕ್ತರಾಗ್ತೀರಾ. ಹಾಗೆ ನಿಮಗೆ ಜಯ ಆಗ್ತಕ್ಕಂಥದ್ದು. ಯಾಕೆಂದರೆ ಸಾಕ್ಷಾತ್ ಶಿವ ಭೋಳಾಶಂಕರ ಕೇಳಿದನ್ನೆಲ್ಲ ಕೊಟ್ಬಿಡ್ತಾನೆ. ಏನು ಶಿವನ ಒಂದು ವಾಸ ಸ್ಮಶಾನ ವಾಸ. ಶಿವನಿಗೆ ಕೇವಲ ನೀರಿನ ಅದಕ್ಕೆ ನಾವು ಅಭಿಷೇಕ ಪ್ರಿಯ ಶಿವ ಅಂತೀವಿ, ಅಲಂಕಾರ ಪ್ರಿಯ ವಿಷ್ಣು ಅಂತೀವಿ, ನೈವೇದ್ಯ ಪ್ರಿಯ ಗಣಪತಿ ಅಂತೀವಿ. ಈ ಶಿವನಿಗೆ ಈ ದಿನ ಯಾವತ್ತಾದರೂ ಆಗ್ಬೋದು, ಈ ಮಾಸದಲ್ಲಿ ಕಾರ್ತೀಕ ಮಾಸದಲ್ಲಿ ಶೃಂಗ ದರ್ಶನ ಅಂಥೇಳಿ ನಾವು ಮಾಡಿದಾಗ ಶಿವನ ನಾವು ಆ ಶೃಂಗ ಅಂತಕ್ಕಂಥದ್ದು ಆ ನಂದಿಯ ಕೋಡುಗಳ ಮುಖೇನ ನಾವು ದರ್ಶನ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆ ನಂದಿಯ ಬಲಭಾಗದಲ್ಲಿ, ನಂದಿ ಹೀಗಿದ್ದಾಗ ನಾವು ಬಲಭಾಗದಲ್ಲಿ ಅಂದರೆ ಈ ಕಡೆಗೆ ನಾವು ನಿಂತು ಈ ಒಂದು ಎಡಗೈಯನ್ನು ನಾವು ಅಥವಾ ಬಲಗೈ ಇರುತ್ತಲ್ಲ, ಬಲಗೈಯಲ್ಲಿ ಹೆಬ್ಬೆರಳು ಮತ್ತು ತೋರು ಬೆರಳು, ಹೆಬ್ಬೆರಳು ಮತ್ತು ತೋರು ಬೆರಳುಗಳನ್ನು ಆ ಒಂದು ನಾವು ಆ ಶೃಂಗಗಳು ಅಥವಾ ಕೊಂಬುಗಳು ಅಂತ ಏನು ಕರಿತೀವಿ, ಆ ಕೊಂಬುಗಳ ಇಲ್ಲಿಟ್ಟು ನಾವು ಅದರ ಮುಖೇನ ನಾವು ಶಿವ ಲಿಂಗವನ್ನು ದರ್ಶನ ಮಾಡಿದ್ದೇ ಆದರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನೋಡಿ, ಬೆರಳುಗಳು ಅಷ್ಟೇ. ಈ ಬೆರಳು ಶುಕ್ರನ ಬೆರಳು, ಈ ಬೆರಳು ಗುರುವಿನ ಬೆರಳು. ಒಬ್ಬರು ಶುಕ್ರಾಚಾರ್ಯರು, ಒಬ್ಬರು ಗುರುಗಳು, ಒಬ್ಬರು ಅಸುರರ ಗುರು, ಒಬ್ಬರು ದೈವಗುರು. ಇವೆರಡನ್ನೂ ಕೂಡ ನಾವು ಆ ಒಂದು ಕೋಡುಗಳ ಮೇಲೆ ಇಟ್ಟು ಅದರ ಮುಖೇನ ದರ್ಶನ ಮಾಡಿದ್ದೆ ಆದರೆ ನಮಗೆ ಅಕಾಲ ಮೃತ್ಯು ದೂರ ಆಗತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಅದರ ಜೊತೆಗೆ ಆ ಲಿಂಗ, ಆ ಸಾಕ್ಷಾತ್ ಶಿವನ ದೃಷ್ಟಿ ನೇರವಾಗಿ ಆ ಒಂದು ಬಸವನ ಹತ್ತಿರ ಇರುತ್ತೆ. ಆ ಕೋಡುಗಳ ಮಧ್ಯೆ ಭೂಮಿಯನ್ನು ಅದು ಸುತ್ತಾ ಇರುತ್ತೆ. ಆ ಕೋಡುಗಳ ಮುಖೇನ ಇಡೀ ಬ್ರಹ್ಮಾಂಡವನ್ನು ಆವರಿಸ್ಕೊಳ್ಳುತ್ತೆ. ಅದು ನೇರವಾದ ದೃಷ್ಟಿ ನಮ್ಮ ಕಣ್ಣುಗಳ ಮುಖೇನ ಆ ದೇಹಕ್ಕೆ ಹೋಗುತ್ತೆ. ಇದು ಸಾಕ್ಷಾತ್ತು ನಂಬಿದವರಿಗೆ ಗೊತ್ತಾಗುತ್ತೆ ಇದರ ಫಲ. ಆಧ್ಯಾತ್ಮ ಅನ್ನೋದು, ದೈವಬಲ ಅನ್ನೋದು, ಮಂತ್ರ ಯಂತ್ರ ತಂತ್ರ ಇವೆಲ್ಲವೂ ಕೂಡ ನಂಬಿಕೆ. ಹಾಗಾಗಿ ಈ ಸಮಯದಲ್ಲಿ ಆ ಕೋಡುಗಳ ಮುಖೇನ ನೋಡಿದ್ರೆ, ಯಾಕೆಂದರೆ ನಂದಿ ಅಂದರೆ ವೇದಗಳ ಸ್ವರೂಪ, ಧರ್ಮದ ಸ್ವರೂಪ. ಇನ್ನು ಕಾಮಧೇನು ಅಂತೀವಿ ಅಲ್ಲಿರ್ತಕ್ಕಂಥ ಹಸುವನ್ನು, ಹಾಗೆಯೇ ನಂದಿ ಅಂತಕ್ಕಂಥದ್ದು ವೇದಗಳ ಧರ್ಮದ ಸ್ವರೂಪ ಕೂಡ ಆಗಿರುತ್ತೆ. ನಮ್ಮಲ್ಲಿರೋ ತಾಮಸ ಗುಣ ಹೋಗುತ್ತೆ, ಆಲೋಚನಾ ಶಕ್ತಿಗಳು, ಲಹರಿಗಳು ವೃದ್ಧಿ ಕೂಡ ಆಗುತ್ತೆ. ಹಾಗೆ ಅಲ್ಲಿ ಏನು ಕೇಳಬೇಕು, ನೋಡಿದ ತಕ್ಷಣ ಸುಮ್ಮನೆ ಇರೋದಲ್ಲ, ನೋಡಿಬಿಟ್ಟು ಸ್ವಾಮಿ ನನ್ನಲ್ಲಿರ್ತಕ್ಕಂಥ ಅಹಂಕಾರ, ನನಗಿರ್ತಕ್ಕಂಥ ಅಜ್ಞಾನ, ನನಗಿರ್ತಕ್ಕಂಥ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಪಾಪಗಳು ಎಲ್ಲವನ್ನ ತೊಡಗಿಸ್ಕೊಡಪ್ಪ. ನನ್ನ ಜವಾಬ್ದಾರಿ ಇರುತ್ತೆ, ಪ್ರತಿ ಮನುಷ್ಯನಿಗೂ ಜವಾಬ್ದಾರಿ. ಸಂಸಾರಸ್ಥನಿಗೆ ಒಂದು ಜವಾಬ್ದಾರಿ, ಸನ್ಯಾಸಿಗೆ ಒಂದು ಜವಾಬ್ದಾರಿ, ವಿದ್ಯಾರ್ಥಿಗೆ ಒಂದು ಜವಾಬ್ದಾರಿ, ಉದ್ಯೋಗಸ್ಥನಿಗೆ ಒಂದು ಜವಾಬ್ದಾರಿಗಳೆಲ್ಲರಿಗೂ ಇದೆ. ನಾವು ಉಸಿರಿರೋ ತನಕ, ಉಸಿರು ಬಂದಾಗ, ಉಸಿರು ಹೋಗುವಾಗ ತನಕ ಜವಾಬ್ದಾರಿಗಳಿರುತ್ತೆ. ಪ್ರತಿಯೊಬ್ಬರಿಗೂ ಜವಾಬ್ದಾರಿ. ಆದರೆ ಯಾರು ನಿರ್ವಹಣೆ ಮಾಡ್ತಾರೆ? ರಾಜಕೀಯ ವ್ಯಕ್ತಿಗೊಂದು ಜವಾಬ್ದಾರಿ, ಶಿಕ್ಷಕನಿಗೊಂದು ಜವಾಬ್ದಾರಿ, ಎಲ್ಲರಿಗೂ ಇರುತ್ತೆ. ಆದರೆ ಆ ಜವಾಬ್ದಾರಿ ಅರಿತು ನಡೆದರೆ ಅವನು ಧರ್ಮದಲ್ಲಿ ಅವನು ತೊಡಗಿಸ್ಕೊಂಡಿದ್ದಾನೆ ಅಂತ. ಹಾಗೆ ನಾವು ಭಗವಂತನಿಗೆ ಆ ಕೋಡುಗಳ ಮುಖೇನ ನನಗೆ ಆಸ್ತಿ ಕೊಡು, ಮನೆ ಕೊಡು, ಸೈಟ್ ಕೊಡು, ಭೂಮಿ ಕೊಡು, ಕಾರ್ ಕೊಡು, ಒಡವೆ ಕೊಡು ಅಂತ ಕೇಳಬಾರ್ದು. ಜವಾಬ್ದಾರಿಗಳ ನಿರ್ವಹಣೆ, ಪಾಪಗಳನ್ನು ತೊಲಗಿಸ್ಕೊಡು, ಅಜ್ಞಾನವನ್ನು ದೂರ ಮಾಡು, ಜ್ಞಾನವನ್ನು ಕೊಡು, ನಿನ್ನ ಆಶೀರ್ವಾದದಿಂದ ಎಲ್ಲವೂ ನಡೆಸ್ಕೊಡು ಅಂತ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಯಾರು ಮಾಡ್ತಾರೋ ಅವರಿಗೆ ಸಾಕ್ಷಾತ್ ಶಿವಾನುಗ್ರಹ ಕೃಪೆ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.